ಹೊಲದ ರಂಟಿ ಹೊಡ್ಯಾರ ಬಂದಾರ. ಯಾಕ ಮನಸ್ಸಿಗೆ ಸಮಾಧಾನ ಇಲ್ಲ. ಒಟ್ಟ ಏನು ಬದುಕು ಮಾಡೋಕ್ಕೂ ಸಮಾಧಾನ ಅನ್ಸವಲ್ದು, ಏನಿಲ್ಲ. ಏನು ಮಾಡೋದು ಏನು ಅನ್ನಂಗೈತಿ. ಯಾಕೆ ಹಿಂಗೆ ಅನ್ಸಕತ್ತೈತೆ ನನಗೆ? ಯಾಕೆ ಏನು ಶೋಭಾ ಭಾಳ ನೆನಪಾಕತ್ತಾಳ. ಸುಮ್ಮನೆ ದುಡುಕಿ ತಪ್ಪು ಮಾಡಿದ್ನೇನೋ ಅನ್ಸಕತ್ತೈತಿ. ಲಕ್ಷ್ಮಿ ಮಾತು ಬಸವನ ಮಾತು ಕೇಳಿ ಎಲ್ಲ ನಮ್ಮವ್ವ ತಪ್ಪು ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಆದ್ರೆ ನಾನು ಹೊಡಿಬಾರ್ದು ತಕ್ಕಿಗೆ. ಕೂದಲೆಲ್ಲ ಜಗ್ಗಿ ಹೊಡೆದ್ಬಿಟ್ಟೆ. ಅದ್ರಾಗೂ ಹೊಡೆದಿದ್ರು ಪರವಾಗಿಲ್ಲ, ಮನೆ ಬಿಟ್ಟು ನಡೆದು ಬಿಡು ಅಂತಂದೆಲ್ಲ ಅಂದ್ಬಿಟ್ಟೆ. ಎಷ್ಟು ಮನ್ಸಿಗೆ ಬೇಸರ ಮಾಡ್ಕೊಂಡಳು ಏನು ಹಂಗೆಲ್ಲ ಅನ್ಬಾರ್ದಿತ್ತು ನಾನು. ಅಲ್ಲ, ನಾನೋ ಒಮ್ಮೆಟ್ಟು ಅವ್ರ ಊರಿಗೆ ಹೋಗ್ಬರ್ಲೆ ಹೆಂಗೆ ಅಂತ. ಅಲ್ಲಿ ಏನೇನು ಹೇಳಾಳು ಏನು, ಅತ್ತಿ ಮಾವ ನನ್ನ ಮೇಲೆ ಆಟ ಬೇಸರ ಮಾಡ್ಕೊಂಡರು ಏನು. 2 ದಿನ ಏನು ಅನ್ನಿಸ್ಲಿಲ್ಲ, ಹೋದ್ಲು ಬಿಡು ಸಿಟ್ನ್ಯಾಗ ಅಂತಂದು ಸುಮ್ಮನೆ ಅದೇ. ಈಗ ಮನ್ಸಿಗೆ ಬೇಸರ ಅನ್ಸಕತ್ತೈತಿ. ಬೆಳಗ್ಗೆ ಕರೆದ್ಲೆ ನಾನು ಹೊಲಕ್ಕೆ ಹೊಂಟೆ ಅಂದ್ರೆ ಬಿಸಿ ಬಿಸಿ ಅಡುಗೆ ಮಾಡಿಕೊಡ್ತಿದ್ಲು. ಮನ್ಯಾಗೂ ನಿಂದ್ರಂಗೆ ಆಗ್ವಲ್ದು, ಏನಿಲ್ಲ ನನಗಂತ್ರೂ. ಅಯ್ಯೋ ಪರ್ಸು ಏನೋ ಮಾಡಕತ್ತಾನ. ಪರ್ಸು ಏನಪ್ಪ ಹೊಲ್ದಾಗ ರಂಟಿ ಹೊಡ್ಸಕತ್ತೀನ? ಬಾ ರಮೇಶ, ರಂಟಿ ಅದನ್ನ ಹೊಡ್ಸಕತ್ತಿದ್ದೆ ನೋಡಿ. ನಾನು ಅಲ್ಲಿ ಇದ್ರೆ ತೆಂಗಿನಕಾಯಿ ತೋಟದಾಗ ಅಷ್ಟು ತೆಂಗಿನಕಾಯಿ ಇಳಿಸಿದ್ವೆ. ಅಲ್ಲಿ ಏನು ಕೆಲಸ ಇದ್ದಲ್ಲ, ಮತ್ತು ಹೊಲ್ದಾಗ ಒಂದಿಟ್ಟು ಭತ್ತ ಗಿತ್ತ ಹಾಕಿದ್ರೆ ತೆಗಿ ಅಂದ್ರೆ ರಂಟಿ ಹೊಡ್ಸಕತ್ತಿದ್ದೆ. ನಿಮ್ಮದು ಏನಾರು ಹಾಕಿರೇನು ಹೊಲ್ದಾಗ ಪೀಕ್? ಅಯ್ಯ ನಾವು ಅದೇ ಭತ್ತ ಅದನ್ನು ಹಾಕ್ಬೇಕು ನೋಡಿ. ನಾವು ರಂಟಿ ಹೊಡಿಸ್ಬೇಕು, ಹೊಡ್ಸಿಲ್ಲೇನ ಭಾಳ ಓದ್ಸಿದ್ದು ಇದು ಭತ್ತ ಕೊಯ್ದದ್ದು ಎಲ್ಲ ಹಂಗೈತಿ. ಅದಕ್ಕೆ ಹೊಲ ಹೊಡ್ಸಕತ್ತಿದ್ದೆ ನಾನು. ಇದ್ರಾಗ ಟ್ಯಾಕ್ಟ್ರಾಗ ರಂಟಿ ಸರಿಯಾಗಂಗಿಲ್ಲ, ಅದು ಭಾಳ ಇದೈತಲ್ಲ, ಹಂಗಾಗಿ ಅಷ್ಟು ಸುಟ್ಟಿದ್ವಿ ಮೊನ್ನೆ ಬೆಂಕಿ ಹಚ್ಚಿ. ಇದೆಲ್ಲ ಸುಟ್ಕೊಂಡು ಹೋಗೈತಿ. ಒಂದು ಸರಿ ಟ್ಯಾಕ್ಟ್ರಾಗ ಉಲ್ಟಾ ಮಾಡಿಸಿದ್ರೆ ಮಣ್ಣು ಚಲೋ ಆಕತಿ ಅಂತಂದು. ಹೌದೇನು? ಮತ್ತೇನಪ್ಪ ರಮೇಶ? ಏನಿಲ್ಲ ನೋಡಪ್ಪ, ಹೇಳ್ಬೇಕು ನೀವು. ಏನು ಮನಿದು ಜಗಳ ಎಲ್ಲ ಬೀದಿ ರಂಪಾಗತ್ತಲ್ಲ. ನಿಮ್ಮ ಮನಿದು ಜಗಳ ಏನದು? ನಮ್ಮ ಮನಿದೇನ ನಿಮ್ಮ ಮನೆಕಿ ಮನೆ ಬಿಟ್ಟು ಹೋಗ್ಯಾಳಂತ. ನಿಮ್ಮವ್ವ ನಿನ್ನ ಮನೆಕಿದ ಜಗಳ ಆತಂತ ಏನೇನೋ ಅನ್ನಕತ್ತಿದ್ರಪ್ಪ ಅಲ್ಲಿ ಓಣ್ಯಾಗ. ನನಗೇನು ಅಷ್ಟು ಕಿವಿಗೆ ಬಿದ್ದಿಲ್ಲ, ಅದ ಇಷ್ಟು ಬಿತ್ತು. ಅದಕ್ಕೆ ಬಿಡು. ನೀನು ಹೊಲ್ದಾಗದಿ ಎಲ್ಲರ ಮನೆಗೆ ಇದ್ದಂಗೆ ಇರ್ತಾವಲ್ಲ ರಮೇಶ. ಏನು ಯಾರ ಮನೆಗೆ ಇಲ್ಲದ್ವು, ಏನು ನಮ್ಮ ಮನೆಗಿಲ್ಲ. ಹಂಗೆ ಜನಕ್ಕೆ ಕಂಡರ ಮನೆ ಸುದ್ದಿ ಅಂದ್ರೆ ಹಂಗೆ ಬಾಯಿ ತುಂಬ ಜಾಮೂನ್ ತುಂಬ್ಕೊಂಡಂಗಂತ ಹಂಗೆ ಮಾತಾಡ್ತಾರೆ. ಏನು ಮಾಡೋಕ್ಕಾಗಲ್ಲ ಜನ. ನಮ್ಮ ಮನೆ ಸುದ್ದಿ ಎದಕ್ಕೆ ಬೇಕಪ್ಪ ಮಂದಿಗೆ? ಮಾತಾಡ್ತಾರ ಅಂದ್ರೆ ಮಾತಾಡೋರಿಗೆ ಬಾಯಿ ಮುಚ್ಚಿಸೋಕತೆ ಇಲ್ಲ. ಮಾತಾಡ್ಕೊಳ್ಳಿ. ನಾನು ಹಿಂಗಂತಾನೆ ಅಂತ ಅನ್ಕೋಬೇಡ ಪರ್ಸು. ಮನ್ಯಾಗ ಹೆಂಡ್ರು ಇರ್ಬೇಕಪ್ಪ. ಏನು ಹೆಂಡ್ರು ಇದ್ದಂಗೆ ಹಂಗಿಲ್ಲ ನೋಡಿ ಯಾರು. ಏನು ಹೊಟ್ಟೆ ತುಂಬ ಊಟ ಎಲ್ಲ ಮನ್ಯಾಗ ಹೆಣ್ಮಕ್ಳಿದ್ರೆ ನೆಮ್ಮದಿ ಅಂತ ನೋಡು. ಹೋಗಿ ಕರ್ಕೊಂಬ. ಏನಾಯ್ತು ಜಗಳ ಎಲ್ಲರ ಮನೆಗೆ ಇದ್ದದ್ವ, ಏನು ಬಿಟ್ಟು ಹೋಗಿದ್ದಲ್ಲ ಗಂಡ ಹೆಂಡತಿ ಸಂಬಂಧ. ಹೋಗಿ ಕರ್ಕೊಂಬಂದ್ಬಿಡು. ನಾನು ಈಗ ಅದನ್ನ ಯೋಚನೆ ಮಾಡಾಕತ್ತಿದ್ದೆ ರಮೇಶ. ಏನು ಮಾಡ್ಬೇಕು ಏನು ಅನ್ನಂಗಾಗೈತಿ. ಅದ ಹೋಗಿ ಕರ್ಕೊಂಬಂದ್ಬಿಡ್ತಾನೆ. ಮತ್ತು ಏನು ಮಾಡೋದಪ್ಪ, ನಾನು ಹೋಗಿ ಸೋತು ಹೋಗಾನಿ. ಹೌದಾ, ಹೆಂಡ್ತಿ ಬೇಕು ಅಂದ್ರೆ ಮತ್ತೆ ಹೋಗ್ಬೇಕು ಅಷ್ಟೇನಪ್ಪ. ಹೋಗಿ ಕರ್ಕೊಂಬಂದ್ರೆ ಮುಗಿದೋಕತಿ. ಸರಿ ತಗೋ. ನಾನು ಹಂಗೆ ಬಂದೆ. ನಮ್ಮದು ಟ್ಯಾಕ್ಟ್ರಿ ಹೊಡ್ಯಾರು ನೀರು ಕುಡಿಯೋಕಂತ ಹೇಳಿದ್ರ ತಡಿಯತ್ಲಾಗ ನೀನು ಇಲ್ಲೇ ಇದೆಯಲ್ಲ ಅಂತ ಮಾತಾಡ್ಸೋಣ ಅಂತ ಬಂದೆ. ಸರಿ ತಗೋ ಹಂಗಾರ. ಸರಿ ತಗೋ ರಮೇಶ, ಹಂಗೆ ಮಾಡ್ತೇನೆ. ನಾಳೆ ಮುಂಜಾನೆ ಎದ್ದನ ಹೋಗ್ಬಿಡ್ತಾನೆ. ಹೋಗಿ ಅದೇನು ಅನ್ನೋದು ಏನಾರು ಹೇಳಿರ್ಲಿಕ್ಕೆ ನಾನು ನನ್ನ ತಪ್ಪಾಗೈತಿ, ನನ್ನ ಕಡೆಯಿಂದ ಇನ್ನೊಮ್ಮೆಟ್ ಹಂಗೆ ಮಾಡಲ್ಲ ಬಾ ಅಂತಂದು ಕರಿತೇನೆ. ನಾ ಕರೆದ್ರಕಿ ಒಲ್ಲೆನಾಗ್ಲು ಬಿಡು, ಬಂದ ಬಿಡ್ತಾಳೆ. ನಾ ಕರಿಯೋದ ಕಾಯಕತ್ತಿರ್ತಾಳೆ ಈಗ. ಹಾಲೆಲ್ಲ ಕರ್ಕೊಂಬಂದು ಇಟ್ಟೇನೆ. ಹೋಗವ, ನೀ ಏನು ನನ್ನ ಜೀವ ತಿನ್ನಾಕತ್ತಿದ್ದಿ ಏನು? ಆರಾಮಿರ. 4 ದಿವಸ ಅಂತ ಬಂದ್ರೆ ಅದನ್ನ ಮಾಡಿ ಇದನ್ನ ಮಾಡು. ಕರೆದಿಟ್ಟ ನೋಡಿ ಹಾಲು. ಅದು ಏನು ಆಕಳ ತಲೆ ತಿಂತತ್ವ ಇವ. ನನಗಂತೂ ಸಾಕು ಬೇಕಾಗೋಗತ್ತವ ಇವ. ಇರೋದಕ್ಕಿಂತ ಸುಮ್ಮನೆ ಊರಿಗೆ ಹೋಗೋದು ಪಾಡ ನಂಗೆ ಆಯ್ತು ನೋಡು. ಹಂಗೆ ಯಾಕಂತೀವ? ನನ್ನ ಕೈಯಿಂದ ಆಗ್ಬೇಕಲ್ಲ ಒಬ್ಬಕಿಗೆ ಮಾಡೋದೆಲ್ಲ. ಒಂದಿಟ್ಟು ಹಾಲು ಅದನ್ನ ಕರಿಯಾಕ ನಿನಗೆ ಅಡುಗೆ ಎಲ್ಲ ಮಾಡಿರ್ತಾನೆ. ಒಂದಿಟ್ಟು ಹಾಲು ಕರಿಯಾಕೇನು ಕರೆದು ನೋಡ್ಬೇ. ಒಂದು ದಿವಸ ಗೊತ್ತಾಕತಿ ಏನು ಎಷ್ಟು ತಲೆ ತಿಂತವೇನು ಗೊತ್ತಾ ಆಕಳ. ಇವ ಅಣ್ಣ ಯವ್ವ ಹೇಳಪ್ಪ, ಜಳಕ ಆತ? ಯವ್ವ ಜಳಕ ಮಾಡಿದ್ನಿ. ನಾನು ಒಂದಿಟ್ಟು ಊರಿಗೆ ಹೋಗ್ಬರ್ತಾನೆ ಬೇ. ಊರ್ಗುಂಟೇನಪ್ಪ? ಯಾಕ ಹೊಲಕ್ಕೆ ಏನಾರ ಗೊಬ್ಬರ ತರೋದೈತೆ ಏನು ತೆಂಗಿನಕಾಯಿ ಏರಿಸ್ಕೊಂಡು ಹೊಂಟಿಯ? ಇಲ್ಲವ, ತೆಂಗಿನಕಾಯ್ದು ಏನಿಲ್ಲ, ಗೊಬ್ಬರದ್ದು ಏನಿಲ್ಲ. ಅದ ಹೋಗಿ ಶೋಭಾನ್ ಕರ್ಕೊಂಬರ್ನ ಅಂತ ಹೊಂಟಾನ ನೋಡು. ಹೌದೇನ? ಹ್ಞೂನಪ್ಪ, ಚಲೋ ಆತ್ ಬಿಡಪ್ಪ. ಕರ್ಕೊಂಬ ಹೋಗಪ್ಪ. ಎಷ್ಟು ದಿವಸ ಅಂತ ಮತ್ತೆ ಅವ್ರ ಮನೆಗೆ ಇರ್ತಾಳ. ಏನೋ ಸಿಟಿನ ಗಳಿಗೆ ಆಗಿರ್ತೈತಿ ಹೋಗಿರ್ತೈತಿ, ಅದನ್ನ ಹಿಡ್ಕೊಂಡು ಕುಂತ್ರಾಗಂಗಿಲ್ಲ. ಕರ್ಕೊಂಬ ಹೋಗು. ಹ್ಞೂ ಬೇ, ನನಗೂ ಯಾಕೆ ಭಾರಿ ಮನಸ್ಸಿಗೆ ಬೇಸರ ಅನ್ಸಕತ್ತೈತಿ. ಸುಮ್ಮನೆ ಹೊಡೆದು ಬಿಟ್ನಲ್ಲಕಿನ್ನ ಅಂತಂದು ಭಾಳ ನೋವು ಅನ್ಸಕತ್ತೈತಿ ಬೇ ನನಗೂ. ಯಾವಾಗ ಒಂದು ಹೊಡೆದಾನಲ್ಲ ನಾನು. ಏನೋ ಸಿಟ್ಟಿನ ಗಳಿಗೆಗೆ ಆತು ಹೋತು. ಅದ್ರಾಗೂ ಮನೆ ಬಿಟ್ಟು ಹೋಗು ಅಂದ್ಬಿಟ್ನೆಲ್ಲ. ಎಷ್ಟು ಬೇಸರ ಮಾಡ್ಕೊಂಡಾಳ ಏನು. ಅದಕ್ಕೆ ಒಂದು ಹೆಜ್ಜೆ ಹೋಗಿ ನೋಡಿಕೊಂಡು
ನೋಡ್ತೇನೆ ಬರ್ತಾಳ ಅಂದ್ರೆ ಕರ್ಕೊಂಬರ್ತೇನೆ. ಇನ್ನೊಂದು 2 ದಿವ್ಸ ನಿಂತು ಬರಲಿ ಬೇಕಂದ್ರೆ ಅದೇ ಕೇಳ್ತೇನೆ ಬೇ, ಹೌದಿಲ್ಲ? ಯಪ್ಪ ಬಂಗಾರದಂತ ಕೆಲಸ ಮಾಡಕತ್ತಿ ನೋಡಿಯಪ್ಪ. ಹೋಗಪ್ಪ ನನ್ನ ಸಸಿ ನನ್ನ ಮನೆಯಾಗಿರ್ಲಿ ಹೋಗಪ್ಪ. ಅವರು ತವ್ರ ಮನೆಯವ್ರು ಏನು ತಿಳ್ಕೊಳಕ್ಕಿಲ್ಲ ಏನು, ಮನೆಗೆ ತವ್ರ ಮನೆ ಬಂದಾಳ ಅಲ್ಲಿ ಪಾಪದ ಏನಂತಂದು ಹೇಳೈತೆ ಏನೋ ನನ್ನ ಸಸಿ. ಹೋಗ್ಯಪ್ಪ ಕರ್ಕೊಂಬ. ಇಲ್ಲ, ನಮ್ಮ ಅವ್ವನ ಬಗ್ಗೆ ಎಲ್ಲರೂ ಎಷ್ಟು ಕೆಟ್ಟದಾಗಿ ಹೇಳ್ತಾರೆ. ಎಷ್ಟು ಒಳ್ಳೆಕೆದಾಳ ನಮ್ಮವ್ವ, ಎಷ್ಟು ಇದರಿಂದ ಕರ್ಕೊಂಬ ಹೋಗಪ್ಪ ಅನ್ನಕತ್ತಾಳೆ. ನಮ್ಮ ಅವ್ವನ ಬಗ್ಗೆ ಎಲ್ಲರೂ ಕೆಟ್ಟದ್ದು ಮಾತಾಡ್ತಾರೆ. ಹ್ಞೂನ್ವಾ, ಅದಕ್ಕೆ ಹೊಂಟಾನಿ, ಹೋಗಿ ಬರ್ತಾನೆ ತಗೋ. ನಾನು ಮತ್ತು ನೋಡ್ತೇನೆ, ಉಳ್ಕೊಳಂಗದ್ರು ಉಳ್ಕೊಂತಾನೆ, ಇಲ್ಕರ ಬೆಳಗ್ಗೆನೇ ಎದ್ದು ಬಂದ್ಬಿಡ್ತಾನೆ. ಬಂದ್ಲು ಅಂದ್ರೆ ಜೊತೆಗೆ ಬರ್ತಾವೆ. ಏನಾಗಲ್ಲ ತಮ್ಮ, ಉಳ್ಕೊಂಡು ಕರ್ಕೊಂಡು ಬಾ. ಹಾಂ ಏನು ಮತ್ತು ಬನ ಬರಕ್ಕೆ ಹೋಗ್ಬೇಡ, ಬಿಟ್ಟು ಬರಕ್ಕೆ ಹೋಗ್ಬೇಡ, ಕರ್ಕೊಂಡು ಬಂದ್ಬಿಡು. ಹ್ಞೂ ಆತೇವ. ಯವ್ವ ಇದು ಏನು ಬೇ, ಬರ್ಲಿ ಬಿಡ ಹಾಳಾದಕಿ. ಮನ್ಯಾಗಿನ ಕೆಲಸ ಮಾಡಿ 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 ನನಗೂ ಬ್ಯಾಸರ ಬಂದಾಗೈತಿ. ಎಲ್ಲ ಊಟ ಬದುಕು ಮಾಡೋದು ಮಾಡ್ತಿತ್ತಾಗ, ಮನ್ಯಾಗಿನ ಬದುಕು ಮಾಡಕ್ರ ಬೇಕತ್ತಾಗ ಹಾಳಾದ್ದು. ಯವ್ವ ಆಕಿ ಬರೋದ್ರೊಳಗೆ ಅದೊಂದು ಸೀರೆ ಕೊಡ್ತೀಯನ ಬೇ ನನಗೆ. ಅಲ್ಲ ರತ್ನ, ತೊಗೊಂಡ್ವಿ ಅಂದ್ರೆ ಆಕಿ ಗೊತ್ತಾಗಂಗಿಲ್ಲ ಅದು. ನನಗೇನು ಗೊತ್ತಿಲ್ಲ ನೋಡಿ, ನನಗಂತೂ ಅದು ಕಲರ್ ಭಾರಿ ಇಷ್ಟ ಆಗೈತಿ. ಒಂದೇಟು ಉಟ್ಕೊಂಡಾರ ಕೊಡ್ತೇನೆ, ಆಕಿ ಬಂದ ಮೇಲಾರ ಹೇಳಿ ಕೊಡಿಸು ನೋಡೋಣ ತಡಿ. ಅದು ಮಸಳಿ ಅಂತ ಮಕ್ಕದ್ದು ಬರಲಿ. ಯವ್ವ ನನ್ನ ಮಗಳ ಒಂದಿಟ್ಟು ಅವ್ರಿಕಾಯಿ ಓಸು ಸುಲಿದು ಕೊಡ್ತೇನೆ. ಒಂದಿಟ್ಟು ಅಳ್ಬಳಕ್ಕೆ ನಂಗೆ ಸಾರು ಮಾಡ್ತೀನಿ. ನಿಮ್ಮ ಅಣ್ಣನ ಊರ್ಬೋದಾ, ನಾನು ನೀನು ಹುಡುಗಿ ನಿಮ್ಮ ತಮ್ಮೊಬ್ಬನ ಅದು ಉಂಡ್ರು ತಿಳ್ಕ್ರಿಲ್ಲ. ಇದು ಅಳ್ಬಳಕ್ಕೆ ನಂಗೆ ಮಾಡಿಬಿಡವ. ಇವ 2 ಹೊತ್ತಿಗೆ ಆಗೋಕತ್ತಾಗ ಅದ ನೀನು ಏನಾರು ಹೇಳಿದ್ರೆ ಮೈ ಮೇಲೆ ಬಂದುಬಿಡ್ತೀನಿ. ನೀನು ನಾ ಯಾವುದು ಮಾಡೋದಿಲ್ಲ ನೋಡಿ, ಹೋಗತ್ತಾಗ ನನಗೂ ಸಾಕಾಗೈತತ್ತಾಗ. ಆರಾಮಿರೋ 4 ದಿವಸ ಅಂತ ಬಂದ್ರೆ ಅಲ್ಲಿ ಮಾಡಿ ನಾ ಸಾಕಾಗಿ ಬಂದು ಇಲ್ಲಿ 4 ದಿವಸ ಇರೋಣ ಅಂದ್ರೆ ಅದನ್ನು ಮಾಡಿದ್ನು ಮಾಡು. ಅಲ್ಲ ಬೇ, ಇವ್ನು ಇದ್ಕಿದ್ದಂಗೆ ನೋಡಿ ಹೆಂಗೆ ಹೊಂಟ ಅಂತ ಅಣ್ಣ. ಇಲ್ಲ ಅದ ಆಕಿ ಲಕ್ಷ್ಮಿ ಅದಾಳಲ್ಲ, ಆಕೆ ಏನೋ ತಲೆ ತುಂಬ ಅನಿಸ್ತೈತಿ. ಇಲ್ಲದ್ರೆ ಅವನಿಷ್ಟು ಸಲೀಸಾಗಿ ಹೋಗೋನಲ್ಲವ. ಏನಾರ ಯಾಕಾಗಲಿ ಬಿಡತ್ತಾಗ, ಬಂದ್ರೆ ಸಾಕಾಗೈತೆ ನನಗೊತ್ತ, ಸಾಕಾಗೋಯ್ತತ್ತಾಗ. ಮಾಡಿ ಎಲ್ಲ ಬದುಕು ಮಾಡ್ತಿತ್ತಾಗ. ಹ್ಞೂ ನನಗೂ ಸಾಕಾಗೈತವ. ಇವ ಒಟ್ಟು ಬದುಕು ಹೆಂಗೆ ಮಾಡ್ತಿದ್ಲು ಬೇಕಿ. ಇವ್ವ ಆಕಳ ಕರೆಯೋದಂತ, ಮನೆ ಕೆಲಸ ಅಂತ, ಅಡುಗೆ ಮಾಡೋದು, ರೊಟ್ಟಿ ಮಾಡೋದು, ಇವ್ವ ದನಕರುಗಳು ಚಾಕ್ರಿ ಬಟ್ಟಿ ಬಾಂಡೆ ಇವು ಆಗಂಗಿಲ್ವ. ನನಗಂತೂ ಸಾಕು ಬೇಕಾಗೋಕತಿ. 2 ದಿನ ಮಾಡೋಕ್ಕಾಗಲಿಲ್ಲ ನೋಡಿ ನಮ್ಗೆ. ಅದಿದ್ರೆ ಸುಮ್ಮ ಮಾಡ್ಕೊಂಡು ಹೋಗತ್ತಾಗ ಚಿಂತಿರಲ್ಲ. ಹ್ಞೂ ಬೇ ಹಂಗಾತ್ ನೋಡುವ. ನನಗಂತೂ ಬರ್ಲಿ ಕರ್ಕೊಂಬರ್ಲಿ. ಹಕ್ಕಿಕತ್ತೆ ಏನೈತೆ ತಿಳ್ಕೊಂಡು ಬೆದರಿಕೆ ಒಂದೀಟು ಎದುರಿಸ್ಕೊಂಡು ಇಟ್ಕೋಬೇಕಾಕಿನ್ನ. ಒಂದೀಟು ಸಲೀಸ ಬಿಟ್ಬಿಟ್ವಿ ಅಂದ್ರೆ ಮೈ ಮೇಲೆ ಬರ್ತಾಳಾಕಿ. ಹ್ಞೂ ಬೇ, ಆಕಿನ ಒಟ್ಟ ಹಗುರು ಬಿಡ್ಬಾರ್ದು ನೋಡಿ ನೀನು. ಏನು ಒಂದೀಟು ಬಿಗಿನ ಇಟ್ಕೋಕಿನ್ನ. ಮತ್ತು ಹಿಂಗೆ ಮಾಡ್ಕೊಂತ ಮತ್ತು ನಾಳೆ ಜಗಳ ಮಾಡ್ಕೊಂತ ಅವ್ರ ಮನೆಗೆ ಹೋಗಿ ಕುಂದ್ರಾಕತ್ಲ ಅಂದ್ರೆ ಏನು ಮಾಡ್ತಿ? ಒಂದಿಟ್ಟು ಬಿಗಿನ ಇಟ್ಕ ಬೇ ಆಕಿನ. ಅಣ್ಣನಿಂದ ಒಂದಿಟ್ಟು ಪ್ರೀತಿನಿಂದ ನಡ್ಕೊ. ಈಗ ನಡ್ಕೊಳಕತ್ತಿಯಲ್ಲ, ನಿನಗೇನು ಹೇಳ್ಕೊಡಂಗಿಲ್ಲ ಬಿಡು. ಹಿಂಗೆ ಪ್ರೀತಿನಿಂದ ನಡ್ಕೊ. ಅವನು ಒಟ್ಟ ಅನುಮಾನ ಬರಬಾರ್ದು ಬೇ. ನೀ ಆಕಿ ಕೊಟ್ಟಾಗ ಚಂದಿಲ್ಲ ಅನ್ನೋದು. ಇದ್ದೀವ ನಂಗೆ ಕವು ಮಕ್ಕಂಡ್ರೆ ನಿದ್ದೆನ ಬರೋದಿಲ್ಲ. ಇವ ಹೂ ಕಟ್ಟಿ ಕೈ ಎಲ್ಲ ನೋವು ಬರಾಕತ್ಬಿಟ್ಟವ. ಇವ ಏನೋ ಹೂ ಕಟ್ಟೋದು ಬಿಡೋಣ ಅಂದ್ರೆ ಜೀವನ ನಡಿಬೇಕಲ್ಲ. ಹೂ ಕಟ್ಟಿದ್ರೆ ಜೀವನ. ಯಪ್ಪ ಕೈ ಏನೋ ಸೇರ್ತಾವ ನೋಡಂಗ ನಮ್ಮನಿ ಹಿಡೀತಾವಂಗ. ಹೋಗಿ ಒಂದು ಸಂಜೆ ಮುಂದೆ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಬರೋಕಾಯ್ತು. ಇವ ಒಂದು ಸೂಚಿಸ್ಕೊಂಬಂದ್ರೆ ಒಂದೀಟು ಅಳಾರ ಅನ್ನಿಸ್ತೈತಿ. ಇವ ನಮ್ಮ ಅಂತೂ ಇಲ್ಲೇ ಮಕ್ಕೊಂಡಾಳ. ಎಲ್ಲರ ಹೊಕ್ಕಾನೆ ಅನ್ನತ್ಲೆ ಬರ್ತೈತಿ ಈಗ ನಮ್ಮ ಹೋಗ. ಹಿಂಗೆ ಮಾಡಿ ಒಂದೀಟು ರೊಕ್ಕ ಕೂಡಿಟ್ಟು ಒಬ್ಬಾಕಿನ ಮದುವೆ ಮಾಡಿಬಿಟ್ರೆ ಚಿಂತೆ ತಪ್ತತ್ ನೋಡಿ ನಮಗೆ. ಆಮೇಲೆ ಗಂಡ ಗುಂಡಿ ಹೆಂಗಾರ ಒಂದಿಟ್ಟು ಜೀವನ ಮಾಡ್ತೀವಿ. ಕೂಲಿನಲ್ಲಿ ಮಾಡ್ಕೊಂಡ ಜೀವನ ಮಾಡ್ತೀವಿ. ಇಕ್ಕಿನ ಒಂದಿಟ್ಟು ಸಾಗಾಕ್ಬಿಟ್ರೆ ಚಿಂತೆ ತಪ್ತೈತಿ. ಹಿಂಗೆ ಮಾಡಿ ಒಂದೊಳ್ಳೆ ಮನೆ ಬಿದ್ದುಬಿಟ್ಲು ಅಂದ್ರೆ ಮುಗಿತು ಬಿಡತ್ತಾಗ. ನಾವು ನಮ್ಮ ನಿರ್ಧಾರ ಯಾರಿಲ್ಲ ಹೊತ್ತಾಗ. ಮಕ್ಕೊಂಡಾಳ ಏನೋ ನಮ್ಮವ್ವ ನಿದ್ದೈತೈತೆ ಇಲ್ಲ ಅಂತೆಲ್ಲಿ ಹೋಗಿ ನೋಡಕತ್ತ ಮಾತಿಕೊಂಡು ನಿಂತ ಬಿಟ್ಬಿಡ್ತಾಳೆ. ಸುಮ್ಮ ಸೈಡಿಗೆ ಹಚ್ಚಿ ಹೋಗ್ತಾನೆ ಎತ್ಲಾ ತಿರ್ಕೊಂಡಾಳ. ನಿಂದ್ರ ಎಲ್ಲ ಹೊಂಟಿದ್ದೆ ಅಕ್ಷತಾ? ಯವ್ವ ಸಿಕ್ ಬಿದ್ದು ಬಿಡತ್ತಾಗ. ಯವ್ವ ನಮ್ಮ ಹೋಗಿ ದೇವ್ರ ನಿದ್ದಿಗಿದ್ದು ಕೊಟ್ಟಾನ ಇಲ್ಲ. ಎಲ್ಲಿ ಹೊಂಟಿದಿ? ಯವ್ವ ಬ್ಯಾಸ್ರ ಬಿಡವೆ. ಕುಂತು ಹೂ ಕಟ್ಟವಾದ್ವು. ಮನೆಯಾಗಿಂದ ಎಲ್ಲ ಕೆಲಸ ಆಗೈತಿ, ಅಡಿಗೆ ಆಗೈತಿ, ಬಟ್ಟೆಗೆ ಬಾಂಡೆ ಆಗೈತಿ. ಬ್ಯಾಸ್ರ ಅದಕ್ಕೆ ಹೋಗಿತ್ತು. ನನ್ಗೆ ಐತಿ ಮನೆ ಕಡೆ ಹೋಗ್ಬರ್ತಾನೆ ಬೇ. ಲಘು ಬಂದ್ಬಿಡ್ತಾನಾತ. ಹಿಂಗೋಗಿ ಹಿಂಗೆ ಬರ್ತಾನೆ. ಹೆಂಗೋಗಿ ಹೆಂಗೆ ಬರೋದು ಬೇಕಾಗಿಲ್ಲ. ಮುರ ಸಂಜೆ ಹೊತ್ತಾಗೈತಿ. ನಡಿ ಮಕಾಯಿಕ ತಕೊಂಡು ದೇವ್ರ ದೀಪ ಹಚ್ಚಿ ಕುಂದ್ರಿ. ಈಗ ಮತ್ತೆ ನಿಮ್ಮ ಅಪ್ಪ ಬರ್ತಾನೆ ಹೂ ತಗೊಂಡು. ಎಲ್ಲೆಲ್ಲೂ ಹೋಗೋದು ಬೇಕಾಗಿಲ್ಲವ. ಯವ್ವ ಇಷ್ಟೊತ್ತಿನಾಗ ಎಲ್ಲಿ ಹೋಗಿದಿ? ಜನ ನೋಡಿದ್ರೆ ನಿಂತ್ಕೊಂತಾರೆ. ಇದೇನಿದು ದೆವ್ವ ಡ್ಯಾಡ್ತೈತೆ ಯವ್ವ ನೋಡು ಅಂತಂದು. ಯವ್ವ ಹೋಗು. ಅಯ್ಯಯ್ಯಯ್ಯ ಮಂದಿ ಹಂಗಂತಾರೆ ಹಿಂಗಂತಾರೆ ಅಂತಂದು ಮನೆ ಕುಂದ್ರಕತ್ತೇನು ಬೇ. ನನಗೂ ಬ್ಯಾಸರ ಅನ್ನೋದಿರೋದಿಲ್ಲ ಏನು. ಯವ್ವ ನೋಡು ಬರೀ ಬದುಕು ಮಾಡ್ಕೊತ ಕುಂದ್ರು ಅಂದ್ರೆ ಹಿಂಗೋಗಿ ಹಿಂಗೆ ಬರ್ತಾನೆ ತಗೋ. ಭಾಳ ತಗೊಂಗಿಲ್ಲ. ಅಲ್ಲಲ್ಲ ಅದೇನಲ್ಲ ನಿಂದ ಹೋಗ್ಲೇಬೇಕು ಅನ್ನೋದೇನು? ಇಷ್ಟು ಹಠ ಮಾಡಿ ಹಠಕ್ಕೆ ಬಿದ್ದು ಹೊರಗೆ ಹೋಗ್ಲೇಬೇಕು ಅನ್ನೋದೇನೈತಿ? ಯವ್ವ ಅವ್ರೇನೋ ಅರ್ಬಿ ಅಂಗಡಿ ತೆಗಿಯಕತ್ತಾರಂತ ಬೇ. ನೋಡೋಣ, ನನಗೂ
ಅಲ್ಲಿ ಎಲ್ಲಾರು ಕೆಲ್ಸ ಸಿಕ್ಕರೆ ಇನ್ನೂ ಚಲೋ ಆಕತ್ತಲ್ಲ. ಒಂದಿಟ್ಟು ಕೈಯಾಗ ರೊಕ್ಕಕ್ಕವೇ, ಅದಕ್ಕೆ ನನಗೂ ಏನಾರ ಒಂದಿಟ್ಟು ಕೆಲಸ ಕೇಳಾಕ ಓಡಾಡ್ತೇನೆ. ನೀನು ನೋಡಿದ್ರೆ ಅರ್ಥನ ಮಾಡ್ಕೊಳಲ್ವಾ? ಅರ್ಬಿ ಅಂಗಡಿ ಬ್ಯಾಡವಾ ಇವ, ಯಾರು ಬಿ ಅಂಗಡಿಗೆ ಹೋಗೋದು ಬೇಡ, ಏನು ಬೇಡ. ಮನ್ಯಾಗ ಹೂ ಕಟ್ಕೊಂಡು ಮನ್ಯಾಗಿನ ಬದುಕು ಮಾಡ್ಕೊಂಡು ಹೂ ಕಟ್ಕೊಂಡು ಇದ್ರಿ ಆಟ ಸಾಕು ನಮಗೆ. ಅಂಗಡಿನೂ ಬೇಡ, ಏನು ಬೇಡ. ಹಿಂಗೋಗಿ ಹಿಂಗೆ ಬರ್ಬೇಕು ನೋಡಿ. ಮತ್ತೆ ನಾನು ದಿನ ಕಳ್ಸೋದಿಲ್ಲ, ಮತ್ತು ಇವತ್ತೇ ಹೇಳಾಕತ್ತಾನೆ, ಇವತ್ತ ಲಾಸ್ಟ್ ನೀವು ಹೋಗೋದು. ನಾಳಿಂದ ಅಲ್ಲಿಗೆ ಹೋಗ್ತಾನೆ ಇಲ್ಲಿಗೆ ಹೋಗ್ತಾನೆ ಅಂದ್ರೆ ಮತ್ತೆ ನನಗೂ ನಿನಗೂ ಬಂತು ಅಂತಾನೆ ತಿಳ್ಕೊ. ಆತು ತಗೊಳವ, ಇವತ್ತು ಆಟ ಹೋಗ್ಬರ್ತಾನೆ. ನಮ್ಮ ಅವ್ನ ಕಣ್ ತಪ್ಪಿಸಿ ಬರತ್ಲೆ ಸಾಕು ಬೇಕಾಗತ್ತೆ ನೋಡತ್ತ. ಥೂ 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 ಥೂ, ಇವು ಮನ್ಯಾಗ ಹೆಣ್ಮಕ್ಳು ಇಟ್ಕೊಳೋದು ಒಂದ, ಬಗ್ಲಾಗ ಬೆಂಕಿ ಇಟ್ಕೊಳ್ಳೋದು ಒಂದನವ ಇವ. ದೌಡ್ ಎಲ್ಲರ ಒಂದೊಳ್ಳೆ ಕಡೆ ಸಂಬಂಧ ಹುಡುಕಿ ಮದುವೆ ಮಾಡಿ ಕೊಟ್ಟು ಕಳಿಸತ್ತಾಗ ನೆಮ್ಮದಿ ಇರ್ಬೇಕು ನೋಡತ್ತಾಗ. ಎಲ್ಲರೂ ಹೊರಗೋದ್ವು, ಅಲ್ಲೇನು ಮಾಡಿದ್ವು ಇಲ್ಲೇನು ಮಾಡಿದ್ವು, ಯಾರು ಇವ್ರು ನೋಡಿದ್ವು ಏನು ಮಾಡಿದ್ವು ಅಂತ ಚಿಂತೆ ಆತಾಗ. ಏನೇನ ಮನೆ ಸಮಸ್ಯೆಗಳಾಗ ಅಕ್ಷತಾನ ಮಾತಾಡ್ಸೋಕ್ಕಾಗಿದ್ದಲ್ಲ. ಲಘು ಬಾ ಅಂತ ಹೇಳೇನಿ. ಮತ್ತಿಲ್ಲಿ ಸಂಧ್ಯಾಗ ಓಡಾಡೋರು ಭಾಳ, ಅವ್ರು ಇವರು. ಲಘು ಬಾ ಒಂದು 2 ನಿಮಿಷ ಮಾತಾಡ್ಬೇಕಂತ ಹೇಳೇನಿ, ಇನ್ನೂ ಬಂದಿಲ್ಲ ನೋಡು. ಬರಾಕತ್ತಾಳ ಪಾಪಕ್ಕಿದು ಕಷ್ಟ. ಮನ್ಯಾಗ ಹೇಳ್ಕೊಂಬರ್ಬೇಕಲ್ಲ ಮತ್ತೆ. ಎಲ್ಲಿ ಅಂತ ನಾ ಏನು ಗಂಡ್ಮಗ ಎಲ್ಲಿ ಹೋದ್ರೆ ನಡಿತೈತಿ, ಬಂದ್ರೆ ನಡಿತೈತಿ. ಹೆಣ್ಮಕ್ಳು ಎಲ್ಲ ಹೇಳ್ಬೇಕು ಮನ್ಯಾಗ, ಇಲ್ಲಿ ಹೊಂಟಾನಿ ಇಲ್ಲಿ ಬಿಟ್ಟಾನಿ ಅಂತಂದು. ಪಾಪಕ್ಕಿದು ಕಷ್ಟ. ಎಲ್ಲ ಬಗೆಹರಿತತೋ ಏನೋ ಅನಿಸ್ತೈತಿ. ಅತ್ತಿಗೆಮ್ಮ ಮನೆಗೆ ಬಂದ್ರೆ ಸಾಕು, ಎಲ್ಲ ಸರಿ ಹೋಗತಿ. ಅತ್ತಿಗೆಮ್ಮನಂತೆಲ್ಲ ಹೇಳಿ ಅಣ್ಣನ ಯಾವಾಗ ಹೆಂಗಾರ ಒಪ್ಪಿಸಿ ಮದುವೆ ಆದ್ರೆ ಸಾಕತ್ತಾಗ. ರೀ ಬಂದು ತುಂಬ ಹೊತ್ತಾಯ್ತಾ? ಬಂದು ಒಂದು 10 ನಿಮಿಷ ಆಯ್ತು ಅಷ್ಟೆ. ಏನ್ರಿ ನಿಮ್ಮ ಮನೆದು ಸಮಸ್ಯೆಗಳು? ಎಲ್ಲರೂ ಮಾತಾಡ್ಕೊಳಕತ್ತಾರಪ್ಪ. ನಿಮ್ಮ ಅತ್ತಿಗೆಮ್ಮ ಏನೋ ಮನೆ ಬಿಟ್ಟು ಹೋಗ್ಯಾರಂತ, ಹೌದೇನ? ನಿಮಗೂ ಎಲ್ಲ ಗೊತ್ತೇನ ಅದು? ಹ್ಞೂ ರೀ, ಮಾತಾಡ್ಕೊಳಕತ್ತಿದ್ರು. ಅಲ್ಲಿ ನಮ್ಮ ಮನೆ ಹತ್ರ ಸುಮತಿ ಅಮ್ಮ ಐತಲ್ಲ ಅಜ್ಜಿ, ಅವಜ್ಜಿ ಏನಾಗತ್ತಿತ್ತಪ್ಪ, ಏನ ಗಂಡ ಹೆಂಡತಿ ಜಗಳ, ಏನು ಅತ್ತಿ ಸೊಸಿ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಯಾಳಂತ. ಅವ್ರ ಅತ್ತಿ ಇದು ಏನ ಜಗಳ ಮಾಡಿದ್ಲಂತ, ಏನೋ ಗಂಡು ಹೊಡೆದ್ನಂತ ಏನೋ ಅಂತ ಅನ್ನಕತ್ತಿದ್ರಪ್ಪ, ಹೌದೇನ ರೀ? ನಿಮ್ಮ ಅಣ್ಣ ಹೊಡೆಯೋದು ಎಲ್ಲ ಮಾಡ್ತಾರ? ಅಣ್ಣ ಯಾವಾಗ ಹೊಡೆದಲ್ಲ. ಅತ್ತಿಗೆಮ್ಮನ ಮೇಲೆ ಭಾಳ ಜೀವಿದ್ದ ಅಣ್ಣ. ನಮ್ಮ ಅವ್ವಂದ ಐತೆ ನೋಡ್ಕಿದ್ದೀವಿ. ಏನು ಸುಮ್ಮನೆ ಅಣ್ಣ ಗಂಡ ಹೆಂಡ್ತಿಗೆ ಜಗಳ ಹಚ್ಚಂಗೆ ಮಾಡಿ. ನಮ್ಮ ಅಕ್ಕನೂ ಬಂದಾಳ ಊರಿಂದ, ಅಕ್ಕಿದೊಂದಿಟ್ಟು ಐತಿದ್ರ ಕಡ್ಡಿ ಅಷ್ಟ್ರು ಸೇರ್ಕೊಂಡು ಹಂಗೆ ಮಾಡಿ ಊರಿಗೆ ಓಡಿಸ್ಯಾರ. ಪಾಪ ನಮ್ಮ ಅತ್ತಿಗೆಮ್ಮಂದು ಏನೂ ತಪ್ಪಿಲ್ಲ, ಇವರ ಎಲ್ಲ ಮಾಡಿರೋದು ಅದನ್ನು. ಅಪ್ಪ ರೀ, ನನಗೀಗ ಎದ್ರಿ ಕನ್ಸಾಗತ್ತೈತ್ರಿ. ಅತ್ತಿಯರು ಹಿಂಗೆಲ್ಲ ಮಾಡ್ತಾರ ಅಂದ್ರೆ ಅಯ್ಯ ಅದಕ್ಕೆಲ್ಲ ಒಂದು ಪರಿಹಾರ ಇರ್ತೈತಿ. ನೀನು ಜೋರು ಆಗ್ಬೇಕು ನೋಡು ಅಷ್ಟ, ಏನಿಲ್ಲ. ನಮ್ಮ ಅತ್ತಿಗೆಮ್ಮನ ಹಂಗೆ ಸಂಪಾದನೆ ಆದಿ ಅಂದ್ರೆ ನಿನ್ನ ಊರ್ದವ್ರದ್ದು ಮುಕ್ತಾರ. ತಾಯಿ ಮಗಳು ಸೇರ್ಕೊಂಡು ಜೋರು ಆಗ್ಬೇಕು ಅಷ್ಟ ನೀನು. ಆದರೂ ಹೊಸ್ತಾಗಿ ಬಂದ್ಮ್ಯಾಗ ಸಂಪನ್ನಾಗಿ ಸ್ವಲ್ಪ ಸುಧಾರಿಸ್ಕೊಂಡು ಇರ್ಬೇಕಲ್ರಿ. ಹಂಗೆ ಒಮ್ಮೆದಮ್ಮೇಲೆ ಜೋರು ಮಾಡಿದ್ರೆ ನಡೆಯಂಗಿಲ್ಲ. ಮತ್ತೆ ನಿಮ್ಮ ಮನ್ಯಾಗ ಮಾತಾಡಿದೆ ಇಲ್ಲ? ಇಲ್ರಿ, ಮಾತಾಡ್ಬೇಕಂತಾನೆ ಕೊಡಕ ಹೊಲ್ದು. ನನಗೂ ಹೆಂಗೆ ಹೇಳಲೆ ಏನು ಹೇಳಲೆ ಅನ್ನಂಗಾಗೈತಿ. ನಾನು ಅವನಂತೇಳಿ ಮಾತಾಡಿದೆ. ಹಿಂಗೆ ಅಂತಂದು ಜಗಳ ಮಾಡಕ್ಕೆ ಬಂದ್ರು. ನಮ್ಮ ಅಣ್ಣನಂತೇಳಿ ಮಾತಾಡಿ ನಮ್ಮ ಅಣ್ಣ ಒಪ್ಪಿದ್ರೆ ಸಾಕು. ಯಾರೇನು ಒಪ್ಪಿದ್ರು ಒಪ್ಪಲಿ ಬಿಟ್ರೆ ಬಿಡಲಿ. ನಮ್ಮ ಅಣ್ಣ ಒಪ್ಪಿದ ಅಂದ್ರೆ ಮದುವೆ ಮಾಡ್ತಾನ ಅವನು. ನಮ್ಮ ಅಣ್ಣನ ಧೈರ್ಯ ನನಗೆ ಇದ ನೋಡ್ರಿ. ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಒಪ್ಪಿದ್ರ ಅಂದಮೇಲೆ ಅವರ ಬಂದು ಹೆಣ್ಣು ಕೇಳಿದ್ರೆ ಚಲೋ ಆಕತ್ತೋದಿಲ್ಲ? ನೋಡಂತಡಿ. ಅತ್ತಿಗೆಮ್ಮ ಈಗ ಫಸ್ಟ್ ನಮ್ಮ ಅತ್ತಿಗೆಮ್ಮನ ಮನೆ ಕರಸ ವ್ಯವಸ್ಥೆ ಮಾಡ್ಬೇಕು. ನಮ್ಮ ಅತ್ತಿಗೆಮ್ಮ ಬಂದ್ಲು ಅಂದ್ರೆ ಅತ್ತಿಗೆಮ್ಮನಂತೇಳಿ ಮಾತಾಡಿ, ಅಣ್ಣನಂತೇಳಿ ಒಂಚೂರು ಮಾತಾಡಿ ಒಪ್ಪಿಸ್ರಿ ಅಂತಂದು ಹೇಳ್ಬೇಕು. ಏನೋ ಒಂದು ಲಘು ಮಾಡ್ರಿ, ಎಲ್ಲ ಸರಿ ಆದ್ರೆ ಸಾಕಾಗೈತದ. ಸಾಕಾಗೋಗೈತಿ ಇವನ್ನೆಲ್ಲ ನೋಡಿ ನನಗಂತರು. ದಿನ ಬೆಳಗ್ಗೆ ಎದ್ದಳು ಮನೆ ಕೆಲಸ ಮಾಡು, ಹೂ ಕಟ್ಟು, ಮತ್ತು ಮನೆ ಕೆಲಸ ಮಾಡು, ಬಾಂಡೆ ತೊಳಿ, ಬಟ್ಟೆ ಒಗಿ, ಹೂ ಕಟ್ಟು. ಇದಾಗೈತೆ ನೋಡಿ ನನ್ನ ಜೀವನ. ಏನು ಮಾಡೋದು? ಇನ್ನೊಂದು ಸ್ವಲ್ಪ ದಿವ್ಸ ತಗೋ, ಇದೆಲ್ಲ ಕಷ್ಟ, ಆಮೇಲೆ ಆರಾಮ್ ಇರುವಂತೆ ಅಂತ. ಸರಿ ತಗೋ. ಇಲ್ಲಿ ಸಂಧ್ಯಾ ಕತಿ ಎಲ್ಲರೂ ಆಡ್ದಾರಿಯಿಂದ ಇಲ್ಲೇ ಓಡಾಡ್ತಾರ. ನಮ್ಮ ಸಿಗ್ತಾನಂತ. ಹ್ಞೂ ರೀ, ನಾನು ಹೋಗ ಇಲ್ಲ ಬರ ಸುಳ್ಳು ಹೇಳಿ 2 ನಿಮಿಷ ಅಂತಂದು ಹೇಳಿ ಬಂದಾನಿ. ಇನ್ನೊಮ್ಮೆಟ್ಟು ಹೊರಗೆ ಹೋಗಂಗಿಲ್ಲ ನೀನು ಅಂತ ಹೇಳ್ಯಾಳ. ಅದಕ್ಕೆ ಬಂದಾನಿ. ಇವತ್ತ ಲಾಸ್ಟ್ ಹಂಗೆ ಅಂದು ನಾ ಬರ್ತಾನೆ ತಗೋರಿ, ನೀವು ಹೋಗ್ರಿ ಹಂಗಾರ. ಸರಿ ತಗೋ, ಬಾಯ್.